ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಕ್ತಿ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿದರೆ ಸಮಾಜ ಗುರುತಿಸುತ್ತದೆ ಎಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ವ್ಯವಸ್ಥಾಪಕ ದುರುದುಂಡಿ ನಾಯ್ಕ್ ಹೇಳಿದರು. ಹುಕ್ಕೇರಿ ನಗರದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ವ್ಯವಸ್ಥಾಪಕ ಡಿಎಸ್ ನಾಯ್ಕ್ ಇವರ ಸನ್ಮಾನ ಸಮಾರಂಭವನ್ನು ಕ್ಯಾರಗುಡ್ಡದ ಮಂಜುನಾಥ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಹಿರಿಯ ನಿವೃತ್ತ ಶಿಕ್ಷಕ ಶ್ರೀಶೈಲ್ ಸಂಬಾಳ್ ನೇತೃತ್ವದಲ್ಲಿ ಜರುಗಿಸಲಾಯಿತು. ವೇದಿಕೆ ಮೇಲೆ ಪುರಸಭೆ ಸದಸ್ಯ ಮಹಾವೀರ್ ನಿಲಜಿಗಿ, ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ್, ನಿಂಗನಗೌಡ ಪಾಟೀಲ್, ಶಿವಾನಂದ್ ಜಿರಲಿ ಉಪಸ್ಥಿತರಿದ್ದರು. ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಮಾತನಾಡಿ, ದೇಶದಲ್ಲೇ ಏಕೈಕ ವಿದ್ಯುತ್ ಸಹಕಾರಿ ಸಂಘದಲ್ಲಿ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದಿದ ಡಿಎಸ್ ನಾಯ್ಕ್ ಇವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಸಾಕಷ್ಟು ಕೂಡ ಆರ್ಥಿಕದಿಂದ ಯಾವಾಗಲೂ ಸಹಿತ ದಿವಾಳಿ ಎದ್ದಿದ್ದನ್ನು ನಾನು ನೋಡಿಲ್ಲ, ಖಂಡಿತ. ಯಾಕಂದ್ರೆ ಅಲ್ಲಿ ಎಲ್ಲ ಬ್ಯಾಂಕ್ ಮಾಡೋದ್ರಿಂದ ಎಫ್ಡಿ ಇರೋಲ್ಲ. ಯಾಕಂದ್ರೆ ಅಷ್ಟು ವ್ಯವಸ್ಥೆ ಮತ್ತು ತಗೋತೀವಿ, ಒಂದು ಕಡೆ ಮಾರಾಟ ಮಾಡ್ತೀವಿ. ಇದು ಒಂದ ಎಸ್ಕಾಮ, ಬೆಸ್ಕಾಮ, ಡಿಸ್ಕಾಮ ಪ್ರಕಾರ ಒಂದು ಇನ್ನೇನು ಇದು ಒಂದ ನಮ್ಮ ಈ ತಾಲೂಕಾ ಸಂಸ್ಥೆ, ಇದು ಒಂದು ಕಂಪ್ನಿ ಇದೆ. 37 ವರ್ಷ ನಾನು ಕೆಲಸ ಮಾಡ್ಯ. ಈಗ ಬೆಂಕಿ ಸೊಸೈಟಿ ಬೇಕಾಗಿದ್ದು ಹೊರಗೆ ಬಂದಾಗ ಅಗ್ದಿ ಏನೆಲ್ಲ ಒಂದು ಕೆಸರದೊಳಗೆ ಇರ್ತಕ್ಕಂಥ ಕಮಲ್ ಹೆಂಗೆ ಹೊರಗೆ ಬರುತ್ತೆ ಆ ರೀತಿ ಹೊರಗೆ ಬರುತ್ತಾ ನಮ್ಮ ಸಹೋದರ ನಿಮಗೆಲ್ಲ ಡಿ.ಎಸ್. ನಾಯ್ಕ. ನಾ ಈಗ ಡಿ.ಎಸ್. ನಾಯ್ಕ ಅಂದ್ರೆ ಏನು ಗೊತ್ತಾ ಹಿಡಿತೀರ, ನನಗಂತೂ ಗೊತ್ತಾಗ್ತದೆ ಡಿ.ಎಸ್. ನಾಯ್ಕ ಅಂತ ಕನ್ಫ್ಯೂಸ್ ನಾಯ್ಕ. ನಂತರ ಕರ್ನಾಟಕ ಜಾನಪದ ಪರಿಷತ್ ಮತ್ತು ವಿವಿಧ ಸಂಘಟನೆಗಳಿಂದ ದುರುದುಂಡಿ ನಾಯ್ಕ್ ಇವರಿಗೆ ಸನ್ಮಾನಿಸಿ ಅವರ ಸೇವೆಯನ್ನು ಕೊಂಡಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಿಎಸ್ ನಾಯ್ಕ್, ಸಮಾಜಮುಖಿಯಾಗಿ ಒಳ್ಳೆಯ ಕಾರ್ಯ ಮಾಡುವವರಿಗೆ ಹುಕ್ಕೇರಿ ಜಾನಪದ ಪರಿಷತ್ ಗುರುತಿಸುವ ಕಾರ್ಯ ನಿರಂತರ ಮಾಡುತ್ತಿದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಕಾರ್ಯಾಂಗದಲ್ಲಿ ಹಾಗೂ ಕಲೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವವರನ್ನು ಗುರುತಿಸುವ ಕಾರ್ಯ ನಿರಂತರ ನಡೆಯಲಿ ಎಂದರು. ಈ ಒಂದು 8-10 ವರ್ಷ ಆಗ್ತಿದೆ. 8 ವರ್ಷದಿಂದಲೇ ಒಳ್ಳೆಯ ಸಮಾಜಮುಖಿ ಕೆಲಸಗಳು ಮಾಡ್ಕೊತ ಬಂದಿದೆ. ಯಾರೊಂದು ಇದ್ರೊಳಗೆ ಕಲಾಸ ಇದ್ರೊಳಗೆ ಯಾರು ಒಂದು ಮೆರಗನ್ನು ತಂದಾರ, ಕಲೆಗೆ ಒಂದು ಬೆಲೆ ಕೊಟ್ಟಿದ್ದಾರೆ ಅಂಥವ್ರನ್ನ ಪ್ರತಿ ವರ್ಷ ಅವರ ಸತ್ಕಾರ ಮಾಡೋದು ಒಂದು ಸಂಪ್ರದಾಯವನ್ನು ಹಾಕೊಂಡು ಬಂದಾರೆ. ಆ ಕಲೆಗಾರರನ್ನು ಗುರುತಿಸಿ ಅವ್ರಿಗೆ ಒಳ್ಳೆಯ ಮುಂದೆ ಅವ್ರ ಕಲೆಯೊಳಗೆ ಉತ್ತಮವಾಗಿ ಜರುಗಿಸಲಿ ಅಂತ ಹೇಳ್ಕೊಂಡ ಅವ್ರಿಗೆ ಪ್ರೋತ್ಸಾಹಿಸ್ಕೊಂಡು ಬಂದ ಈ ಒಂದು ಕಲಾ ಬಳಗ ಇಲ್ಲಿಯವರೆಗೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಡ್ಕೊಂಡು ಬಂದವರು. ಅದೇ ರೀತಿ ಇವತ್ತಿನ ದಿವಸ ನನಗೊಂದು ಸತ್ಕಾರ ಮಾಡಿದರು. ನಾಯೇನು ಅಂಥ ಏನೋ ನಮ್ಮ ಹಿರಿಯರ ಆಶೀರ್ವಾದ, ಗುರುನ ಆಶೀರ್ವಾದ ನನಗೆ ಒಂದು ಇಲೆಕ್ಟ್ರಿಕ್ ಆಫೀಸ್ನೊಳಗೆ ಸೇವೆ ಒದಗಿಸೋದು ಅಂತ ಒಂದು ನನಗೆ ಭಾಗ್ಯ ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರಾದ ಸಿಟಿ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ವಿರೂಪಾಕ್ಷಿ ಅಲಗ್ರಾವುತ್, ಲೀಲಾ ರಜಪೂತ್, ಕುಮಾರ್ ಬಡಿಗೇರ್ ಮೊದಲಾದವರು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.